ಹಾಯ್ ಆಲ್, ಸಂಗೀತ ಕಲರ್ಫುಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಅತಿ ಬೇಗನೆ ಆಗುವಂಥ ಹೆಸರುಬೇಳೆ ಪಾಯಸನ ಯಾವ ರೀತಿ ಮಾಡೋದು, ಹಾಗೆ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವಾಗ ಒಂದು ಕುಕ್ಕರ್ ಪಾತ್ರೆಗೆ 1-2 ಹಿಡಿ ಆಗೋಷ್ಟು ಹೆಸರುಬೇಳೆ ಎಣ್ಣೆ ಹಾಕ್ಕೊಂಡು 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೈ ಬಿಡದೇ ಚೆನ್ನಾಗಿ ಹುರ್ಕೊಬೇಕು. ಯಾಕಂದರೆ ಕೈ ಬಿಟ್ರಿ ಅಂದರೆ ಆ ತಳ ಹಿಡ್ಕೊಂಡು ಸೀದೋಗ್ಬಿಡುತ್ತೆ ಬೇಳೆಗಳು. ಅದಕ್ಕೋಸ್ಕರನೇ ನಾನು ಚೆನ್ನಾಗಿ ಕೈ ಬಿಡದೇನೆ ಹಿಂಗೆ ತಿರುತ್ತಾನೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕೆಂಪಗಾಗಿದೆ. ಸೊ ಇವಾಗ ಬೇಳೆಗಳು ಮುಳುಗೋ ಅಷ್ಟು 1 ಲೋಟ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಬರೀ 1 ವಿಸಿಲ್ ಆಗೋಷ್ಟೇ ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಇನ್ನು ಕುಕ್ಕರಲ್ಲಿ ಬೇಡವ ಅಂದರೆ ಹಾಗೇ ಬೇಯಿಸ್ಕೊಬೋದು. ಸೊ ನಾನು ಸ್ವಲ್ಪ ಬೇಗನೆ ಆಗಲಿ ಅಂದ್ಬಿಟ್ಟು ಕುಕ್ಕರನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಬರೀ 1 ವಿಸಲ್ನ ಕೂಗಿಸ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಬೇಳೆ 1 ವಿಸಿಲ್ ಕೂಗೋ ಅಷ್ಟರಲ್ಲಿ ನಾನು ಪಕ್ಕಕ್ಕೆ ಸ್ವಲ್ಪ ಬೆಲ್ಲನ ಪುಡಿ ಮಾಡಿಕೊಂಡು ಒಂಚೂರು ಕರಗ್ಸೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಕರಗೋ ಅಷ್ಟರಲ್ಲಿ ನೋಡಿ ಆಗಲೇ ಬೇಳೆ ಬೆಂದೇ ಹೋಯಿತು ನೋಡಿ. ಒಂದು ವಿಸಿಲಿಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನು ಪಕ್ಕಕ್ಕೆ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಲ್ವ, ಅಂದರೆ ಕರಗಿಸ್ಕೊಂಡು ಇಟ್ಕೊಂಡಿರ್ತೀನಲ್ವ ಬೆಲ್ಲನ, ಅದನ್ನ ಸ್ಟ್ರೈನ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತೀನಿ. ನೋಡಿ ಈ ಥರ ಸ್ಟ್ರೈನ್ ಮಾಡ್ಕೊಂಡು ಸೋಸೋದ್ರಿಂದ ಬೆಲ್ಲದಲ್ಲಿ ಇವಾಗ ಕಸ ಕಡ್ಡಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಡು ಹಾಕ್ಕೊತೀನಿ. ಆಲ್ಮೋಸ್ಟ್ ಅಲ್ಲಿ ಬೆಲ್ಲನೇ ಯಾವಾಗಲೂ ಸ್ಟ್ರೈನ್ ಮಾಡ್ಕೊಂಡು ಈ ಥರ ಕರಗಿಸ್ಬಿಟ್ಟು ಸ್ಟ್ರೈನ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದೇ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು 1 ಗ್ಲಾಸಷ್ಟು ಕೊಕೊನಟ್ ಮಿಲ್ಕ್ ಅಂದರೆ ತೆಂಗಿನಕಾಯಿ ಹಾಲನ್ನು ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿನ ತುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರಿಂದ ಹಾಲು ತಗೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಪಾಯಸ ತುಂಬಾ ತೆಳ್ಳಗಾಗಿದೆ. ಹಾಗಂತಂದ್ಬಿಟ್ಟು ತೆಳ್ಳಗೇ ಇರುತ್ತೆ ಅಂತಲ್ಲ, 1-2 ನಿಮಿಷ ಅದನ್ನ ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ತೆಂಗಿನಕಾಯಿ ಹಾಲು ಬೆಲ್ಲದ ಪಾಕ ಹಾಕಿರೋದ್ರಿಂದ ಅದು ತೆಳ್ಳಗೇ ಆಗುತ್ತೆ. ನೋಡಿ ಇವಾಗ ಒಂದು ಕುದೀತಂದರೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಆಲ್ರೆಡಿ. ಅದಕ್ಕೋಸ್ಕರನೇ ಸೊ ಇವಾಗ ಇದು ಕುದೀತಿದ್ದಂಗೆ ನಾನು ಪಕ್ಕದಲ್ಲೇ ಇವಾಗ ಒಂದು ಒಗ್ಗರಣೆ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿ, ಬಾದಾಮಿ ಹಾಗೂ ಸ್ವಲ್ಪ ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರಿದ್ಬಿಟ್ಟು ಇವಾಗ ಇದು ಬೇಯ್ತಾ ಇರುತ್ತಲ್ವ ಹೆಸರುಬೇಳೆ ಪಾಯಸ, ಅದಕ್ಕೇ ಸೇರಿಸ್ಕೊಂಡು ಹಾಗೆಯೇ 1-2-3 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ಳೋದ್ಕಿಂತ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ಇದು ಹೆಸರುಬೇಳೆ ಪಾಯಸ ತುಂಬ ಟೇಸ್ಟಿಯಾಗಿ ಹಾಗೆ ಘಮ್ ಅಂತ ವಾಸನೆ ಬರುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ನನ್ನ ಪಾಯಸ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯಲ್ಲಂತೂ ಹೆಸರುಬೇಳೆ ಪಾಯಸ ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದರಲ್ಲೂ ಬೇಗನೆ ಇನ್ಸ್ಟೆಂಟಾಗಿ ಟೈಮು ಕಡಿಮೆ ಇತ್ತು. ಅದಕ್ಕೋಸ್ಕರನೇ ಸಿಂಪಲ್ಲಾಗಿ ಮಾಡ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಕಾಯಿನೂ ಹಾಕಿಲ್ಲ, ಕೊಬ್ಬರಿನೂ ಹಾಕಿಲ್ಲ. ಸೊ ಬರೀ ಕಾಯಿ ಹಾಲನ್ನು ಹಾಕಿಬಿಟ್ಟು ಮಾಡಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೂ ಈ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮಗೋಸ್ಕರ ನಾನು ಇನ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸುಮಾರು ಜನ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಆಲ್.